ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು. ರಮಣ್ ತನ್ನ ಮನಸ್ಸಿನಲ್ಲಿ ನಾನು ಯಾರಿಗೂ ಸೋಲ್ದವನು, ಯಾಕೆ ಇವಳ ಬಳಿ ಹೀಗೆ ಸೋಲ್ತಾ ಇದ್ದೀನಿ ಅಂತ. ಆದರೆ ಅವನು ಹೊಂದಿದ್ದ ಪ್ರೀತಿ ಅವನನ್ನು ಶಾಂತಗೊಳಿಸ್ತು. ಸಾಕು ಅಂತ ತಕ್ಷಣ ಉಳಿದಿದ್ದನ್ನು ಅವನೇ ತಿಂದ. ಅವಳಿಗೆ ಮಾತ್ರೆಯನ್ನು ನೀಡಲು ನುಂಗಿಕೊಂಡ್ಳು. ಮುಗಿದ ತಕ್ಷಣ ಮಂಚದ ಮೇಲೆ ಅವಳ ಬಳಿ ಕುಳಿತು, ಅಲ್ಲಿ ನಡೆಯೋದೆಲ್ಲವೂ ಚಾರು ಬಳಿ ಹೇಳ್ತೀಯಾ ಅಂತ ಕೇಳ್ದ. ಅವನು ಏನು ಹೇಳ್ತಿದ್ದಾನೆ ಅಂತ ತಿಳಿಯದವಳು, ನಮ್ಮ ಸಂಬಂಧದ ಬಗ್ಗೆ ಅವಳಿಗೆ ಗೊತ್ತು, ನಮ್ಮ ಮನೆಯಲ್ಲಿ ನಡೆಯೋದರ ಬಗ್ಗೆ ಅವಳ ಬಳಿ ಚರ್ಚಿಸ್ತೀಯಾ, ನಮ್ಮ ಮನೆಯ ಬಗ್ಗೆ ಹೇಳಿದ್ದಿಲ್ಲ, ನಮ್ಮ ಮನೆಯ ಕೆಲಸಗಾರರ ಬಗ್ಗೆ ಇಲ್ಲ, ಅದನ್ನೆಲ್ಲ ಹೇಳಿದ್ದೂ ಇಲ್ಲ, ಅವಳು ಕೇಳಿದ್ದೂ ಇಲ್ಲ. ಮತ್ತೆ ಹೇಗೆ ಚಾರು ಆ ವ್ಯಕ್ತಿಯನ್ನು ಅಪಹರಿಸಿದ್ಲು, ಅದೇ ನನಗೂ ತಿಳಿತಿಲ್ಲ ಅಂದ್ಲು ಕಣ್ಣೀರಿನಿಂದ. ನಮ್ಮ ಮನೆಯಲ್ಲಿ ಒಬ್ಬನನ್ನು ಕೆಲಸಕ್ಕೆ ಕಳುಹಿಸಿ ಆ ವ್ಯಕ್ತಿಯನ್ನು ಅಪಹರಿಸಲು ಅವಳಿಗೆ ಹೇಗೆ ಸಾಧ್ಯ ಆಯಿತು, ಅದು ನಮ್ಮ ಮನೆಯಲ್ಲಿ ನಾನು ಇಲ್ಲದೇ ಇದ್ದಾಗ. ಎಂಥ ಯೋಜನೆಯನ್ನು ನಡೆಸಿದ್ದಾಳೆ. ಒಬ್ಬಂಟಿಯಾಗಿ ಇದೆಲ್ಲವನ್ನು ಹೇಗೆ ಮಾಡಲು ಸಾಧ್ಯ. ಅವಳಿಗೆ ಯಾರಾದರೂ ಒಬ್ಬರು ಸಹಾಯ ಮಾಡಿದರೆ ಮಾತ್ರ ತಾನೇ ಇದೆಲ್ಲವನ್ನು ಮಾಡಲು ಸಾಧ್ಯ. ಖಂಡಿತವಾಗಿಯೂ ನನಗೆ ತಿಳಿಯೋದು ಸರ್, ನಾನು ಅವಳಿಗೆ ಯಾವುದೇ ಸಹಾಯ ಮಾಡಲಿಲ್ಲ ಅಂದ್ಲು ಆಕಾಂಕ್ಷ ತವಕದಿಂದ. ಸರಿ, ಕೆಳಗೆ ಜೈಲಿನಲ್ಲಿರುವವನ ಬಗ್ಗೆ ನೀನು ಅವನಿಗೆ ಅಂದರೆ ಅವಳಿಗೆ ಏನಾದರೂ ಹೇಳಿದ್ಯಾ. ನಾನು ನಿಜವಾಗಿಯೂ ಹೇಳಲಿಲ್ಲ ಸರ್. ಮತ್ತೆ ಹೇಗೆ ನನ್ನ ಕಾವಲಿನಲ್ಲಿ, ಅದು ನನ್ನ ಜೈಲಿನಲ್ಲಿರುವ ವ್ಯಕ್ತಿಯ ಬಗ್ಗೆ ಅವಳಿಗೆ ತಿಳಿತು. ನಾ ಹೇಳಲಿಲ್ಲ ಸರ್, ಹೇಳಲಿಲ್ಲ, ದಯವಿಟ್ಟು ನಂಬಿ ಅಂತ ಅಳ್ತಾ ಇದ್ಲು ಆಕಾಂಕ್ಷ. ನೀನು ಹೇಳ್ದೆ ಬೇರೆ ಯಾರು ಹೇಳಿರ್ತಾರೆ ಆಕಾಂಕ್ಷ ಅಂದ ಹಲ್ ಕಡಿಯುತ್ತಾ ಕೋಪದಿಂದ. ಅತ್ಲು ಅವಳು. ಸಡನ್ನಾಗಿ ಏನೋ ಯೋಚಿಸಿದ್ನೋ. ಹೌದು, ಕೆಳಗಿರುವವನು ನನ್ನ ಅಪ್ಪ ಅಂತ ಕತೆ ಹೇಳಿದ್ಯಲ್ಲ, ಅದನ್ನು ನಿನಗೆ ಯಾರು ಹೇಳಿದ್ದು. ಮುತ್ತರಿಸಿ ಅತ್ತೆ ಹೇಳಿದ್ರು ಅಂದ್ಲು. ಏನು, ನಿನಗೆ ಆ ಹೆಂಗಸಿನ ಸಂಪರ್ಕ ಇದೆಯಾ ಅಂತ ರೌದ್ರತೆಯಿಂದ ಎದ್ದು ಕೇಳ್ದ. ತನಗೂ ಚಾರುಗೂ ಮುತ್ತರಸಿಗೂ ನಡುವೆ ಕಳೆದ ಕೆಲವು ತಿಂಗಳಿಂದ ಇದ್ದ ಸಂಪರ್ಕದ ಬಗ್ಗೆ ಹೇಳಿ ಮುಗಿಸಲು, ತನ್ನ ಕೋಪವನ್ನು ತೀರಿಸಿಕೊಳ್ಳಲು ದಾರಿ ಇಲ್ಲದವನು ಅಲ್ಲಿದ್ದ ವಸ್ತುಗಳನ್ನು ಎಸೆದು ಚೆಲ್ಲಾಪಿಲ್ಲಿ ಮಾಡಿ ಒಡೆದು ಹಾಕ್ತ. ಅವಳನ್ನು ಹೊಡೆಯಲು ಸಾಧ್ಯ ಆಗದ ಕಾರಣ ಭಯದಿಂದ ಹಲ್ಲಿಯಂತೆ ಗೋಡೆಗೆ ಅಂಟ್ಕೊಂಡ್ಳು ಆಕಾಂಕ್ಷ. ಅವನ ಆಕ್ರೋಶ ಇನ್ನೂ ಕೂಡ ತಣಿಲಿಲ್ಲ. ನನ್ನನ್ನು ಯಾಮಾರಿಸಿದೀಯಾ, ನೀನು ಆ ಕೆಟ್ಟವಳ ಜೊತೆ ಕೈ ಜೋಡಿಸಿದೀಯಾ ಅಂದ. ಅಯ್ಯೋ ಸರ್, ನಾನು ಯಾಮಾರಿಸಲಿಲ್ಲ. DNA ಪರೀಕ್ಷೆಯಲ್ಲಿ ನಿಜವನ್ನು ತಿಳ್ಕೊಂಡು ಹೇಳೋಣ ಅನ್ನೋದಷ್ಟೇ ಅಂತ ನಿನ್ನ ಬಳಿ ಏನೂ ಹೇಳ್ದೆ. ಸಣ್ಣ ಸುಳ್ಳು, ಸಣ್ಣ ಮುಚ್ಚುಮರೆ ಕೂಡ ನಮ್ಮಿಬ್ಬರ ನಡುವೆ ಇರಬಾರ್ದು ಅಂತ ಹೇಳಿದ್ದೆ ಅಲ್ವಾ. ಹೇಳಿದ್ರಿ, ಹಾಗಾದರೆ ಯೋಜನೆ ಯಾಕೆ ಹಾಕಿದೆ ಅಂತ ತಡೆಯಲಾರದೆ ಆಕ್ರೋಶದಿಂದ ಕೈಯನ್ನು ಅವಳ ಕತ್ತಿನ ಬಳಿ ತೆಗೆದುಕೊಂಡು ಹೋದ. ಸ್ವಲ್ಪ ಹುಬ್ಬಿದ ಅವಳ ಹೊಟ್ಟೆಯನ್ನು ನೋಡಿ ಕೈಯನ್ನು ಮತ್ತೆ ವಾಪಸ್ ಹಿಂದೆ ತಗೊಂಡ. ನಿನಗೂ ನನಗೂ ಇನ್ನು ಮುಂದೆ ಏನೂ ಇಲ್ಲ. ನಿನಗೂ ನನ್ನನ್ನು ಹೆತ್ತ ಅವಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಛೀ, ಹೆಣ್ಮಕ್ಳು ಅಂದರೆ ಸುಳ್ಳು. ಅವನ ಬಾಯಿಂದ ಬಂದ ಮಾತುಗಳು ಜೀವದವರೆಗೂ ಹಿಂಸಿಸಿದ್ವು. ಮಗು ಹುಟ್ಟಿದ ತಕ್ಷಣ ಕೊಟ್ಬಿಟ್ಟು ನೀ ಇಲ್ಲಿಂದ ಹೊರಟು ಹೋಗು, ನಾನು ನಿನ್ನ ದ್ವೇಷಿಸ್ತೀನಿ, ಇಲ್ಲಿಯೇ ಇದ್ದರೆ ನಿನ್ನನ್ನು ಕೊಂದುಬಿಡ್ತೀನಿ ಅಂದವನು ಹೊರಟು ಹೋದ. ಪ್ರೀತಿಸಿದವನು ಆ ಕ್ಷಣದಲ್ಲಿ ಬೇಡ ಅಂತ ಹೇಳಿ ಹೋದ ತಕ್ಷಣ ಸತ್ತು ಹೋಗೋಣ ಅಂತ ಮೊದಲು ಮನಸ್ಸು ಹೇಳ್ತು. ಆದರೆ ತಪ್ಪೇ ಮಾಡದೆ ನಾನು ಯಾಕೆ ಶಿಕ್ಷೆಯನ್ನು ಅನುಭವಿಸ್ಬೇಕು, ಮಾಡಿದವರು ಬೇರೆಯವರು, ಮೊದಲು ಚಾರು ಅಕ್ಕನನ್ನು ಹುಡುಕಬೇಕು ಅಂತ ಯೋಚಿಸಿದವಳು ಬೆಳಗಾಗುವವರೆಗೂ ಕಾಯ್ತಾ ಇದ್ಲು. ಬೆಳಗಾಗ್ತಿದ್ದಂತೆ ಮುಖ ಒರೆಸ್ಕೊಂಡು ಸಿರಜ್ಗೆ ಕರೆ ಮಾಡಿದ್ಲು. ಹೇಳಮ್ಮ ಅಂದರು ಸಿರಜ್ ಅವರು. ಏನು ಈ ಮುಂಜಾನೆ ಸಮಯದಲ್ಲಿ. ಸರ್, ನನಗೆ ಒಂದು ಸಹಾಯ ಬೇಕು ಅಂತ ಕೇಳಿದ್ಲು. ಸಹಾಯ? ಏನು ಸಹಾಯವಮ್ಮ ಅಂತ ಡಾಕ್ಟರ್ ಸಿರಜ್ ಕೇಳಿದರು. ಚಾರು ಅಕ್ಕನ ವಿವರಗಳು ಬೇಕು. ಅವಳು ನಿನ್ನ ಸ್ನೇಹಿತೆ ಅಲ್ವಾ, ನಿಂಗೆ ತಿಳಿಯದಾ ಅಂತ ಕೇಳಿದ್ರು. ಸರ್, ಒಂದು ತುರ್ತು ಕೆಲಸಕ್ಕಾಗಿ ಬೇಕಿತ್ತು. ಆಫೀಸ್ ರೂಮ್ನಲ್ಲಿರುವ ಅಡ್ಮಿನ್ ಬಳಿ ಹೋಗು, ನಾನು ಕೊಡಲು ಹೇಳ್ತೀನಿ, ಹೋಗಿ ಪಡ್ಕೋ ಅಂದರು ಡಾಕ್ಟರ್ ಸಿರಜ್. ಏನಮ್ಮ, ಏನಾದರೂ ಸಮಸ್ಯೆನಾ ಅಂತ ಕೇಳ್ದ ಡಾಕ್ಟರ್. ರಮಣ್ ಕೂಡ ಅವ್ರ ಬಗ್ಗೆ ಕೇಳ್ತಾ ಇದ್ದ. ಚೇಚೆ, ಅದೆಲ್ಲ ಏನೂ ಇಲ್ಲ ಸರ್, ಸುಮ್ಮನೆ ಅಕ್ಕನ ಊರಿಗೆ ಒಂದು ಕೆಲಸವಾಗಿ ಹೋಗ್ತಾ ಇದ್ದೆ, ಅದಕ್ಕೆ ವಿಳಾಸ ಅಂತ ಕೇಳಿ ತೊದಲಿದ್ಲು. ಸಿರಜ್ ಅವಳ ಗಾಬರಿಯನ್ನು ಕಂಡು ಏನೂ ಸರಿ ಇಲ್ಲ. ಸರಿ, ವಿಳಾಸ ತಾನೇ, ಬೆಳಗ್ಗೆ ಅಡ್ಮಿನ್ ಆಫೀಸರ್ಗೆ ಬಂದು ಕೇಳು, ತಕ್ಷಣ ನಾನು ಕೊಡಲು ಹೇಳ್ತೀನಿ ಅಂದ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಅಂದವಳು ಕಾಲನ್ನ ಕಟ್ ಮಾಡಿದ್ಲು. ಮುಂದೆ ವಿಜಯ್ಗೆ ಕರೆ ಮಾಡಿದ್ಲು. ಅಣ್ಣ ಅಂದ್ಲು ಕಣ್ಣೀರಿನಿಂದ.
ವಿಜಯ್, ಏನು ಆಕಾಂಕ್ಷ, ಯಾಕೆ ಇಷ್ಟೊಂದು ಟೆನ್ಷನ್? ಅವಳು ಹೇಳಿ ಮುಗಿಸ್ತಾ ಇದ್ದಂತೆ ಅವನಲ್ಲಿ ಒಂದು ನಿಮಿಷ ಮೌನ ಆವರಿಸ್ತು. ಹಾಗಾದರೆ ನಮ್ಮ ಮನೆಯನ್ನು ಸುತ್ತುತ್ತಾ ಇರುವ ಆ ಲೇಡಿ ಅಣ್ಣನ ಅಮ್ಮನ? ಅಯ್ಯೋ, ಇದು ನಂಗೆ ತಿಳಿಯದೆ ನಾನೇ ಎಷ್ಟೋ ಸಾರಿ ಅವರನ್ನ ಮನೆಯಿಂದ ಓಡಿಸಿದ್ದೀನಮ್ಮ. ಅಯ್ಯೋ ಅಣ್ಣ, ಹಳೇದೆಲ್ಲ ತಿಳಿದೇ ನಡೆದು ತಾನೇ, ಬಿಡಿ. ನಡೆದಿದ್ದನ್ನು ಅದನ್ನು ಮರೆತು ಬಿಡಿ. ಇವಾಗ ಅವರು ಎಲ್ಲಿರಬಹುದು? ನಾನು ಏನೋ ತಪ್ಪು ಮಾಡ್ದಂತೆ ಇಲ್ಲಿ ಅವರು ಭಾವಿಸ್ತಿದ್ದಾರೆ ಅಂದ್ಲು. ಪ್ಲೀಸ್ ಅಣ್ಣ, ಯಾವುದಾದ್ರೂ ಒಂದು ಸಹಾಯ ಮಾಡಿ, ಚಾರು ಅಕ್ಕನನ್ನು ಹುಡುಕಲು ದಾರಿ ಮಾಡಿ ಅಣ್ಣ. ಅವನು ಅವಳಿಗೆ ಇದೇ ಕೆಲಸ. ಹಿಂದೆ ಒಮ್ಮೆ ನನ್ನೊಂದಿಗೆ ಹತ್ತಿರ ಆಗಿ ಬೆರೆತ್ಲು. ಹೇಳ್ದೆ ಕೇಳದೆ ಎಲ್ಲೋ ಹೊರಟು ಹೋದ್ಲು. 2 ವರ್ಷ ಹುಡುಕದ ಜಾಗನೇ ಇಲ್ಲ ಆಕಾಂಕ್ಷ. ಇನ್ನೂ ಅವಳ ಸ್ವಂತ ಊರು ಯಾವುದು ಅಂತ ಕೂಡ ನನಗೆ ಗೊತ್ತಿಲ್ಲ ಅಂದ. ಇತ್ತೀಚೆಗೆ ತಾನೇ ಅವಳು ಚೆನ್ನೈನಲ್ಲಿರೋದು ನನಗೆ ತಿಳಿದಿದ್ದು. ಅವಳೊಬ್ಬ ಹುಚ್ಚಿ, ಇತರರ ಮನಸ್ಸಿಗೆ ಬೆಲೆ ಕೊಡಲು ತಿಳಿದವಳು. ಹಾಗೆ ಅವಳಿಗೆ ಏನು ತೊಂದರೆನೋ ಹೀಗೆ ಪದೇ ಪದೇ ಊಡೂರು ತಿರುಗ್ತಾ ಅಡಗಿಕೊಳ್ಳೋದಕ್ಕೆ. ಏನು ಕಾರಣನೋ ತಿಳಿತಾ ಇಲ್ಲ ಅಂತ ಬೇಸರದಿಂದ ಹೇಳ್ದ ವಿಜಯ್. ಅಣ್ಣ, ಇವಾಗ ಅವರು ಮತ್ತೆ ಅವ್ರ ಜೊತೆ ಹೋದ ರಾಮ್ ಮಾವ ಮತ್ತು ಶಾರದಾ ಅತ್ತೆ ಇವರನ್ನು ಹುಡುಕಬೇಕಲ್ಲ ಅಂದ್ಲು. ಆಕಾಂಕ್ಷ, ತಪ್ಪಾಗಿ ತಿಳ್ಕೊಬೇಡ. ನಿಜವಾಗಿಯೂ ಅವರು ಅಣ್ಣನ ಅಪ್ಪ ಅಮ್ಮ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಾ? ಇಲ್ಲ ನಿನ್ನನ್ನು ನಂಬಿಸಲು ಅವರು ಹಾಗೆ ಸುಳ್ಳು ಹೇಳಿದ್ರಾ? ಅಣ್ಣ, ನಾನು ಒಬ್ಬ ಡಾಕ್ಟರ್. ನಾನು ಓದಿದ ಓದಿಗಾಗಿ ಆದರೂ ಅದು ನಿಜಾನ ಸುಳ್ಳ ಅಂತ ಕಂಡುಹಿಡಿದು ಮತ್ತೆ ನಿಮ್ಮ ಬಳಿ ಹೇಳ್ತೀನಿ. ಓಕೆಮ್ಮ. ಸಿರಜ್ ಸರ್ ಅಡ್ರೆಸ್ ಕೊಟ್ಟ ತಕ್ಷಣ ನನಗೂ ಕೊಡು, ನಾನು ಹೇಗಾದರೂ ವಿಚಾರಿಸ್ತೀನಿ ಅಂದ ವಿಜಯ್. ಸರಿ ಅಣ್ಣ, ಓಕೆ ಅಂದವಳು ಬೆಳಗಾಗ್ತಾ ಇದ್ದಂತೆ ಸ್ನಾನ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಅಡ್ರೆಸ್ನ ಪಡ್ಕೊಂಡು ನೋಡಲು ಅದು ಚಾರು ಮುಂಚೆ ಇದಕ್ಕೆ ಇದ್ದ ಮನೆ, ವಾಸವಿದ್ದ ಹೌಸ್ ಓನರ್ ಅಡ್ರೆಸ್ಸೇ ಆಗಿತ್ತು. ಒಬ್ಬರನ್ನ ಬಾಡಿಗೆಗೆ ಇಟ್ಕೊಳ್ಬೇಕಂದ್ರೆ ಮನೆಯ ಮಾಲೀಕರು ನಿಜವಾದ ವಿಳಾಸವನ್ನು ತಿಳಿಯದೆ ಯಾರನ್ನ ಸೇರಿಸ್ಕೊಳ್ಳೋದಿಲ್ಲ ಅಲ್ವಾ ಅಂತ ಯೋಚಿಸ್ತಾ ಕಾರಣ ತಗೊಂಡು ಚಾರುಮತಿ ವಾಸ ಇದ್ದ ಅಪಾರ್ಟ್ಮೆಂಟ್ ಓನರ್ ಮನೆಗೆ ಹೋಗಿ ಕಾಲಿನ ಬೆಲ್ಲ ಒತ್ತಿದ್ಲು. ಅಲ್ಲಿ ಸುಮಾರು ಬಾಗಿಲು ತೆರೆದ ಹೆಂಗಸು 50 ಪ್ರಾಯದ ಮಹಿಳೆಯೊಬ್ಬರು ಅಧಿಕಾರದ ಧ್ವನಿಯಲ್ಲಿ ನೀವು ಯಾರಮ್ಮ ಅಂತ ಕೇಳಿದರು. ಹೌಸ್ ಓನರ್ ಇದಾರಾ? ಯಾಕೆ ಹೌಸ್ ಓನರ್ ಗಂಡಸಾಗಿದ್ರೆ ಮಾತ್ರ ನೋಡ್ತೀಯಾ, ಹೆಂಗಸಾಗಿದ್ರೆ ನೋಡಲ್ವಾ ಅಂತ ಕೇಳಿದರು ಆ ಹೆಂಗಸು. ಅವಳ ಪ್ರಶ್ನೆಗೆ ಕೋಪ ಬಂದರೂ ಕೂಡ ಆಕಾಂಕ್ಷ ಈಗ ಅವಳ ಕೆಲಸ ಆಗಬೇಕು ಅಲ್ವಾ ಅಂತ, ಮೇಡಮ್ ಚಾರುಮತಿ ಅಕ್ಕ ನನ್ನ ಫ್ರೆಂಡ್, ಅದಕ್ಕೆ ಇವಾಗೇನು ಅಂದರು. ಆ ಮಹಿಳೆ ಬಾಗಿಲು ಹಾಕೋದ್ರಲ್ಲೇ ಇದ್ದರು. ಮ್ಯಾಮ್, ನಾನು ಒಬ್ಬ ಡಾಕ್ಟರ್. ಅವ್ರ ಬಳಿ ನಂದೊಂದು ಚೈನ್ ಇದೆ. ನಾನು ಬೇರೆ ಊರಿಗೆ ಹೋಗಿದ್ದೆ, ಇವತ್ತೇ ಬಂದಿದ್ದು. ಅದನ್ನು ಪಡ್ಕೊಂಡು ಹೋಗೋಣ ಅಂತ ಮನೆಗೆ ಬಂದಾಗ ಮನೆ ಖಾಲಿಯಾಗಿತ್ತು. ಅದಕ್ಕೆ ಅವ್ರ ಅಡ್ರೆಸ್ ಕೇಳೋಣ ಅಂತ ಬಂದೆ. ಓ ಹೌದಾ, ನನಗೆ ಚಾರು ಅಂತ ಯಾರು ಗೊತ್ತಿಲ್ಲ ಅಂದರು ಆ ಹೆಂಗಸು. ಹೌಸ್ ಓನರ್ಗೆ ಗೊತ್ತಿರುತ್ತಲ್ವಾ, ನಾನೇ ಹೌಸ್ ಓನರ್ ಅಂತ ಹೇಳಿದರು. ನಿಮ್ಮ ಹಸ್ಬೆಂಡ್ ನಂಬರ್ ಕೊಡಲು ಸಾಧ್ಯನಾ? ಅವರು ಬೇರೆ ಊರಿಗೆ ಹೋಗಿದ್ದಾರೆ. ಅವರ ಸೆಲ್ಫೋನ್ ನಂಬರ್ ಮಾತ್ರ ಕೊಡಿ, ನಾನು ವಿಚಾರಿಸ್ಕೊಳ್ತೇನೆ. ನಿನ್ನ ಫ್ರೆಂಡ್ ಅವಳ ಸೆಲ್ಫೋನ್ ನಂಬರ್ ನಿನ್ನ ಹತ್ರ ಇಲ್ವಾ ಅಂದರು. ಅವಳು ನಗ್ತಾ ನನಗೆ ಕೊಟ್ಟಿದ್ದ ನಂಬರ್ ಬದಲಾಯಿಸ್ಬಿಟ್ಟಿದ್ದಾರೆ, ಅದಕ್ಕೆ ತಾನೇ ನಿಮ್ಮ ಬಳಿ ಹೊಸ ನಂಬರ್ ಯಾವುದಾದ್ರೂ ಇದ್ದರೆ ತಗೊಂಡು ಹೋಗೋಣ ಅಂತ ಬಂದೆ ಅಂದ್ಲು. ನೀನು ಅವಳಿಗೆ ಪ್ರಮುಖವಾಳ ಅಂದರೆ ಬೇಕಾಗಿರೋಳಾಗಿದ್ದಿದ್ರೆ ನಿನಗೆ ಕೊಟ್ಟ ನಂಬರ್ ಹೇಗೆ ಬದಲಾಯಿಸ್ತಾಳೆ? ಹಾಗಿದ್ರೆ ನೀನು ಚಾರುಮತಿಗೆ ಬೇಡವಾದವಳು ತಾನೇ ಅಂದರು. ಅವರ ಪ್ರಶ್ನೆ ಸರಿ, ನಾನು ಬೇಡವಾದವಳ ಆಗಿದ್ರಿಂದಾನೇ ನನ್ನ ಬಳಿ ಯಾವುದನ್ನು ಹೇಳಲಿಲ್ಲ. ನಾನು ನೋಡು ಹುಚ್ಚಿಯಂತೆ ನನಗೂ ಅವರಿಗೂ ಇರುವ ಲವ್ ಜಗಳ ಎಲ್ಲ ಹೇಳಿದೆ ಅವ್ರ ಜೊತೆ. ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯದೆ ಮೂರ್ಖಳು ನಾನು ಅಂತ ಯೋಚಿಸ್ತಾ ಇದ್ಲು ಆಕಾಂಕ್ಷ. ಮ್ಯಾಮ್ ಪ್ಲೀಸ್ ಅಡ್ರೆಸ್ ಕೊಡಿ ಅಂದ್ಲು. ಅದೆಲ್ಲ ನನ್ನ ಬಳಿ ಏನೂ ಇಲ್ಲ, ಹೊರ್ಗೆ ಹೋಗಿ ಅಂದವರು ಬಾಗಿಲನ್ನು ದಡಾರಂತ ಮುಚ್ಚಿ ಹೊರಟು ಹೋದರು. ಮುಂದೆ ಏನು ಮಾಡೋದು? ಬರಿಗೈಲಿ ಮನೆಗೆ ಹೋದರೆ ಚೆನ್ನಾಗಿರೋದಿಲ್ಲ, ಮುಂದೆ ಏನು ಮಾಡೋದು ಅಂತ ಯೋಚಿಸ್ತಾ ಇರುವಾಗಲೇ ಆ ಮನೆಯಲ್ಲಿ ಕೆಲಸ ಮಾಡುವ ಒಂದು 18 ವರ್ಷದ ಹುಡುಗಿ ಯಾರು ನೋಡ್ದಂತೆ ಅಲ್ಲಿಗೆ ಬಂದು, ಅಕ್ಕ ಯಾಕೆ ಇಲ್ಲಿ ನಿಂತಿದ್ದೀರಾ ಅಂದು. ಹೌಸ್ ಓನರ್ ನೋಡಬೇಕಿತ್ತು ಅಮ್ಮ, ಆ ಮನುಷ್ಯ ಒಳಗೇನೆ ಇದ್ದಾರಕ್ಕ, ಏನು ವಿಷಯವಾಗಿ ಬಂದಿದ್ದೀರಾ? ಅವರು ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ಲು ಆಕಾಂಕ್ಷ. ಸುಳ್ಳು ಹೇಳ್ತಾರಮ್ಮ, ನೀವು ಚಾರು ಅಕ್ಕನ ಬಗ್ಗೆ ತಾನೇ ಕೇಳ್ಕೊಂಡು ಬಂದಿದ್ದು ಅಂದವಳ ಬಾಯಿಂದ ಬರ್ತಾ ಇದ್ದ ಮಾತುಗಳು ಹೊಸ ಶೈಲಿಯದ್ದಾಗಿದ್ದು, ಅಂದರೆ ಅವರು ಊರಿನ ಕಡೆಯದ್ದಾಗಿದ್ದು. ಹೌದು, ನೀನು ತೇಣಿನಾ ಅಂದರು. ಅಂದರೆ ಅದು ತಮಿಳುನಾಡಿನ ಒಂದು ಊರಾಗಿತ್ತು. ಅಕ್ಕ ನಾನು ಕೂಡ ತೇಣಿ, ನೀವು ಆ ಕಡೆನಾ ಅಂದ್ಲು ಆ ಹುಡುಗಿ. ಹೋ, ಹಾಗಾದರೆ ನಾವು ಅಕ್ಕಪಕ್ಕದ ಊರಿನವರು.
ಅಂದ್ಲು ಆ ಮುಗ್ಧವಾಗಿ. ಆಕಾಂಕ್ಷ ಕೂಡ ಹೌದು, ಅವಳು ಅಂದರೆ ಚಾರು ಅಕ್ಕ ತುಂಬ ಒಳ್ಳೆಯವರು. ಯಾರ ಬಳಿನೂ ಏನನ್ನ ಪಡ್ಕೊಂಡು ಇಟ್ಕೊಳ್ಳೋದಿಲ್ಲ ಅವರು. ನೀವು ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಓ, ಹಾಗಿದ್ರೆ ಇವಳಿಗೆ ಯಾರ ಬಗ್ಗೆ ಅಂದರೆ ಚಾರು ಬಗ್ಗೆ ಚೆನ್ನಾಗೇ ಗೊತ್ತು ಅಂತ ಯೋಚಿಸಿ, ಅದು ಅಕ್ಕನ ಬಗ್ಗೆ ತಿಳ್ಕೊಳ್ಳಲು ನಾನು ಸುಮ್ಮನೆ ಹೇಳಿದೆ ಕಣಮ್ಮ. ಆಗ್ತಾನೆ ಅವರು ಅಡ್ರೆಸ್ ಕೊಡ್ತಾರೆ ಅಂತ. ಓ, ಅದಕ್ಕಾಕ ನಾನು ಚಾರು ಅಕ್ಕ ಮತ್ತು ನೀವು ಕ್ಲೋಸ್ ಫ್ರೆಂಡ್ ಅಂದ್ಕೊಂಡೆ. ನೀವು ಚೈನ್ ವಿಷಯ ಹೇಳಿದ ತಕ್ಷಣ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡೆ. ನಾನು ಚಾರು ಅಕ್ಕನೂ ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ದೀವಮ್ಮ. ಅವಳು ನನಗೆ ನೀವು ಗೊತ್ತು. ಇದಕ್ಕೂ ಮುಂಚೆ ನೀವು ಚಾರು ಅಕ್ಕನ ಮನೆಗೆ ಬಂದಿದ್ದನ್ನು ನಾನು ಕೆಲವು ಬಾರಿ ನೋಡಿದ್ದೀನಿ ಅಕ್ಕ ಅಂದು. ಖಂಡಿತವಾಗಿಯೂ ಇವಳಿಗೆ ಸತ್ಯ ತಿಳಿದೇ ಇರುತ್ತೆ. ಇವಳು ಬಾಯಿಂದ ನಿಜ ಹೊರ ಹಾಕಬೇಕು ಅಂತ ಅಂದ್ಕೊಂಡವಳು ಆಕಾಂಕ್ಷ ಸುಳ್ಳಾಗಿ ನನಗೆ 1 ತಿಂಗಳಿಂದ ಹುಷಾರಿಲ್ಲದೆ ಕೆಲಸಕ್ಕೆ ಹೋಗಲಿಲ್ಲ. ಊರಿಗೆ ಹೋಗಿ ನಿನ್ನೆ ಅಷ್ಟೇ ಬಂದೆ. ಬಂದರೆ ಇಲ್ಲಿ ಅಕ್ಕ ಇಲ್ಲ, ಅದಕ್ಕೆ ನೋಡಿ ಹೋಗೋಣ ಅಂತ. ಓ, ಅದಾ ವಿಷಯ. ನಮ್ಮ ಅಕ್ಕ ಊರಿಗೆ ಹೊರಟೋದ್ರಲ್ಲ ಅಂದ್ಲು. ಯಾಕೆ ನನ್ನ ಬಳಿ ಹೇಳದೆ ಹೋದರು ಅಂದ್ಲು ನಿಜವಾದ ವೇದನೆಯಿಂದ. ಇದರಲ್ಲಿ ಏನಿದೆ ಅಕ್ಕ, ನಿಮ್ಮ ಫ್ರೆಂಡ್ ತಾನೇ, ಫೋನ್ ಮಾಡಿ ಕೇಳಿ ಅಂತು ಆ ಹುಡುಗಿ. ಫೋನ್ ನಂಬರ್ ಬದಲಾಯಿಸಿದಳಮ್ಮ. ನನಗೆ ಅವರನ್ನು ನೋಡಬೇಕು, ನನಗೆ ಯಾರೂ ಇಲ್ಲ, ಅದಕ್ಕೆ ಚಾರು ಅಕ್ಕನ ಬಳಿ ಹೋದರೆ ಹೆಲ್ಪ್ ಆಗುತ್ತೆ ಅಂತ. ಓ, ನೀವು ನನ್ನ ಥರದ ಕೇಸನಾ? ಒಂದು ಓದು ಕೂಡ ಬಾರದೆ ಕೆಲಸ ಹುಡ್ಕೊಂಡು ಅಲಿತಾ ಇದ್ದ ನನ್ನನ್ನು ಕರ್ಕೊಂಡು ಬಂದು ಈ ಅಪಾಯಿಂಟ್ಮೆಂಟ್ನಲ್ಲಿ ಕೆಲಸ ಕೊಡಿಸಿದ್ದು ಚಾರು ಅಕ್ಕನೇ ಅಕ್ಕ. ನನಗೂ ಚಾರು ಅಕ್ಕ ಫ್ರೆಂಡ್ ಅಲ್ಲ, ನನ್ನ ಸಂಬಂಧಿಕರು. ನಾವೆಲ್ಲ ತೇಣಿಯಲ್ಲಿ ಅಕ್ಕಪಕ್ಕದ ಬೀದಿಯವರು. ಹೋ, ಚಾರು ಅಕ್ಕ ಕೂಡ ತೇಣಿನಾ ಅಂತ ಯೋಚಿಸಿದ ಆಕಾಂಕ್ಷ. ಹೌದು, ಚಾರು ಅಕ್ಕ ನನ್ನ ಬಳಿ ತೇಣಿ. ಅಯ್ಯೋ, ತೇಣಿ ಕಡೆ ಅಲ್ಲ, ತೇಣಿಯೇ ಅಷ್ಟೇ. ತೇಣಿ ಬೊಮ್ಮಾಯಿ ಗೌಡನ್ ಪಟ್ಟಿ ಅಷ್ಟೇ ನಮ್ಮೂರು ಅಂದ್ಲು. ಇಷ್ಟು ಸಾಕು ತನಗೆ ಅಂತ ಯೋಚಿಸಿದವಳು ಅವಳಿಗೆ ಥ್ಯಾಂಕ್ಸ್ ತಿಳಿಸಿ ಹೊರಗೆ ಬರಲು ಅಲ್ಲಿ ರಮಣ್ ತನ್ನ ವಾಹನಕ್ಕೆ ಹೋಗಿ ಅಂದರೆ ಕಾರ್ನ ಹೊರಗೆ ನಿಂತಿದ್ದ. ಅಲ್ಲಿ ಅವನನ್ನು ನಿರೀಕ್ಷಿಸಿದವಳು ಇವನು ಇಲ್ಲಿ ಹೇಗೆ ಅನ್ನೋ ಆಲೋಚನೆಯೊಂದಿಗೆ ನಿಲ್ಲಲು, ಮೇಡಮ್ ಇಲ್ಲಿ ಏನು ಮಾಡ್ತಿದ್ದೀರಾ ಅಂದ. ಆಕಾಂಕ್ಷ ಅಂತ ಮುದ್ದಾಗಿ ಕರೀತಾ ಇದ್ದವನು ಇವತ್ತು ಪ್ರೇಮಬದ್ಧವಾದ ಮನಸ್ಸು ಮೇಡಮ್ ಅಂತ ಯಾರೋ ಅಪರಿಚಿತರಂತೆ ಕರೆಯೋದ್ರಲ್ಲಿ ನೋವು ಅನುಭವಿಸಿದ್ಲು ಆಕಾಂಕ್ಷ. ಯಾವುದೇ ಉತ್ತರ ನೀಡಲಿಲ್ಲ. ಕಾರಿನ ಬಾಗಿಲು ತೆರೆದು ಮುಂಭಾಗದಲ್ಲಿ ಕುಳಿತ. ಬಂದು ಗಾಡಿಯಲ್ಲಿ ಕೂತ್ಕೋ ಅಂತ ಹೇಳ್ದ. ಅವಳು ಏರಿ ಕುಳಿತ್ಲು. ಜನರಿಲ್ಲದ ರಸ್ತೆಯಲ್ಲಿ ವಾಹನವನ್ನು ನಿಲ್ಲಿಸ್ದ. ಅಲ್ಲಿಗೆ ಯಾಕೆ ಹೋದೆ? ಇವನಲ್ಲಿ ಚಾರು ಅಡ್ರೆಸ್ ಕೊಡ್ಲಾ ಅಥವಾ ಬೇಡವಾ ಅಂತ ಅವಳು ಯೋಚಿಸ್ತಾ ಇರುವಾಗಲೇ ಅವನು ಇನ್ನೂ ಕೋಪದಲ್ಲಿ ಇದ್ದಾನೆ. ಈ ಕೋಪದಿಂದ ಕೈಯನ್ನು ಮೇಲಕ್ಕೆ ಎತ್ತಿದಾಗ ಅವನ ಕೈಯನ್ನು ಹಿಡಿದು ತಡೆದು, ಪ್ಲೀಸ್ ಬೇಡ, ಹೊಡಿಬೇಕು ಅನಿಸಿದ್ರೆ ನನ್ನನ್ನು ಹೊಡೀರಿ ಅಂದವಳು ಏನಾದರೂ ಮಾಡಿ ಕೈಯನ್ನು ಮುರಿದುಕೊಳ್ತಾನೆ ಅನ್ನೋ ಭಯದಲ್ಲಿ ನಾನು ಚಾರು ಅಕ್ಕನ ಅಡ್ರೆಸ್ ತಿಳ್ಕೊಳ್ಳಲು ಬಂದೆ. ಅವ್ರ ಹೌಸ್ ಓನರ್ ಹುಡುಕಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ತನ್ನ ದುಪ್ಪಟ್ಟದಿಂದ ಅವನ ಕೈಯಲ್ಲಿರುವ ರಕ್ತವನ್ನು ಒರೆಸಿ ನಂತರ ವಾಹನದಲ್ಲಿದ್ದಂತಹ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ತಗೊಂಡು ಬಂದು ಮದ್ದನ್ನು ಹಚ್ಚಿದ್ಲು. ಅವಳ ಅಳು ಅವನನ್ನು ಶಾಂತಗೊಳಿಸಿತು. ಕಾದು ಕುಳಿತಿದ್ದವನು ಅವಳ ಬಾಯಿಂದ ಯಾವುದೇ ಮಾತು ಬರದೇ ಇರೋದನ್ನು ನೋಡಿ, ನಾನು ಕುಳಿತಿದ್ದೀನಿ, ಕೊಬ್ಬಿನಿಂದ ಉತ್ತರ ನೀಡದೇ ಇದೆಯಾ ಅಂತ ಮುಂಭಾಗದ ಗಾಜಿಗೆ ಕೈಗಳಿಂದ ಚುಚ್ಚಲು ಗಾಜು ಚೂರಾಯಿತು, ಒಡೆದು ಹೋಯಿತು. ಅವನ ಕೃತ್ಯಕ್ಕೆ ಹೆದರಿ ಹೋದವಳು ಅವನನ್ನು ನೋಡಲು ಅವನ ಕೈಗಳಲ್ಲಿ ರಕ್ತ. ಅಯ್ಯೋ ಅಂತ ಅವನ ಕೈಯನ್ನು ಮುಟ್ಟಲು, ಏಯ್, ಈ ನಟನೆ ಎಲ್ಲ ಬೇರೆ ಎಲ್ಲಾದರೂ ಇಟ್ಕೋ, ತೆಗಿ ಕೈನ ಅಂದ. ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂದವಳಿಗೆ ಅಳು ಉಕ್ಕಿ ಬಂತು. ಅವನ ದೂರ ತಳ್ಳುವಿಕೆಯನ್ನು ಕಂಡು ಅಡ್ರೆಸ್ ಸಿಗ್ತಾ? ಅಡ್ರೆಸ್ ಹೇಳಿದರೆ ಅರಸಿ ಅತ್ತೆಯನ್ನು ಇವನು ತಪ್ಪಾಗಿ ತಿಳಿತಾನೆ. ರಾಮ್ ಸರ್ ಮಗ ಅಂತ ಖಚಿತ ಆಗೋವರೆಗೂ ಇಬ್ಬರೂ ಇವನ ಕಣ್ಣಿಗೆ ಬೀಳಬಾರ್ದು ಅಂತ ಯೋಚಿಸಿದ್ಲು. ಅವರು ನನ್ನನ್ನು ಒಳಗೆ ಬಿಡಲಿಲ್ಲ. ಓ ಅಂದವನು ಫೋನ್ ಮಾಡ್ದ. ಮುಂದಿನ ಕ್ಷಣ ಆ ಹೌಸ್ ಓನರ್ ಮತ್ತು ಅವನ ಹೆಂಡತಿ ಬಾಗಿಲ ಬಳಿಗೆ ಬಂದರು. ಅವನನ್ನು ಹುಡುಕ್ತಾ ಇಬ್ಬರು ವಂದನೆಗಳು ಸ್ವಾಮಿ ಅನ್ನುವಷ್ಟರ ಮಟ್ಟಿಗೆ ಬಾಗಿ ನಮಸ್ಕರಿಸಿ, ಒಳಗೆ ಬನ್ನಿ ಸರ್ ಅಂತ ಕೈ ಮುಗಿದು ಅವನನ್ನು ಸ್ವಾಗತಿಸಿದರು. ಅವಳು ಬಕೆಟ್ ನನ್ನ ಮಕ್ಕಳ, ಇವರಿಬ್ಬರು ದುಡ್ಡಿಗೆ ಅಷ್ಟೇ ಗೌರವ ಕೊಡ್ತಾರೆ ಹಾಗೆ ಅಂತ ಯೋಚಿಸಿ ಅವರನ್ನು ಕೋಪದಿಂದ ನೋಡಿದ್ಲು. ಅವನು ಚಾರುಮತಿಯಲ್ಲಿ, ಅಯ್ಯೋ ಸರ್, ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ. ಅವಳು ಊರು ತೇಣಿ. ನನ್ನ ಸ್ನೇಹಿತನ ಶಿಫಾರಸ್ನಿಂದ ಇಲ್ಲಿ ಮನೆ ಕೊಟ್ಟೆ. ನಿನ್ನ ಸ್ನೇಹಿತನ ಹೆಸರೇನು ಅಂದ.
ತೇಣಿಯಲ್ಲಿ ಅವನ ವಿಳಾಸ ಮತ್ತು ಫೋನ್ ನಂಬರ್ ಕೊಡಲು ಪಡ್ಕೊಂಡವನು ಆ ಹೌಸ್ ಓನರ್ ಬಳಿ, ಮಹಿಳೆ, ಸಾರಿ ಅಮ್ಮ, ನೀವು ಗೊತ್ತಿರುವವರು ಅಂತ, ಸರ್ಗೆ ಗೊತ್ತಿರುವವರು ಅಂತ ನನಗೆ ತಿಳಿಲಿಲ್ಲ, ಕ್ಷಮಿಸ್ಬಿಡಿ ಅಮ್ಮ ಅಂತ ಅಂದ್ಲು. ತಲೆಯಾಡಿಸಿದವಳು, ಸರಿ, ಅಯ್ಯೋ ಇವನ ಕಣ್ಣಲ್ಲಿ ರಾಮ್ ಮಾವ ಇನ್ನಾರು ಸಿಕ್ಬಿದ್ರೆ ಏನಾಗುತ್ತೆ, ಜೀವಂತವಾಗಿ ಬಿಡ್ತಾರಾ ಅಂತ ಅವಳ ಮನಸ್ಸಿನಲ್ಲಿ ಭಯ ಮೂಡ್ತು. ನಂತರ ಒಡೆದು ಹೋದ ಕಾರ್ನ ಒಂದು ಕಡೆ ನಿಲ್ಲಿಸಿ ಆಕಾಂಕ್ಷ ಮತ್ತು ರಮಣ್ ನಿಂತ್ಕೊಂಡಿದ್ರು. ಅದೇ ಸಮಯದಲ್ಲಿ ಇಬ್ಬರು ರಸ್ತೆಯಲ್ಲಿ ನಿಂತಿದ್ದಾಗ ಆ ಕಡೆಗೆ ಹೋಗ್ತಾ ಇದ್ದ ಕಾಶಿರಾಜನ್ ಕಣ್ಣಿಗೆ ಆ ದೃಶ್ಯ ಬಿತ್ತು. ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಆ ಕಾಶಿರಾಜನ್ ಹೊಟ್ಟೆ ಸ್ವಲ್ಪ ದಪ್ಪಗಾಗಿ ಕಾಣಿಸ್ತಾ ಇತ್ತು ಆಕಾಂಕ್ಷದು. ಇದು ಊಟ ಮಾಡಿದ್ರಿಂದ ಬಂದಿದ್ದ, ಇಲ್ಲ ಹೊಟ್ಟೆಯಲ್ಲಿ ಮಗು ಏನಾದರೂ ಇದೆಯಾ ಅಂತ ಅವರ ಮೆದುಳು ಪ್ರಶ್ನಿಸ್ತು. ಒಂದು ವೇಳೆ ಮಗು ಇರೋದೇ ನಿಜ ಆದರೆ ಅದನ್ನು ಹುಟ್ಟಲು ಬಿಡ್ತೀನಾ ಅಂದ್ಕೊಂಡವನು ಇದನ್ನ ಮೊದಲು ತಿಳ್ಕೊಬೇಕಲ್ಲ ಅಂತ ಯೋಚಿಸಿ ಮನೇಲಿರುವ ಟೆಲಿಫೋನ್ಗೆ ಕರೆ ಮಾಡ್ದ. ಕರೆಯನ್ನು ಸ್ವೀಕರಿಸಿದ ಚಿಂತಾಮಣಿ, ಹಲೋ ಹೇಳಿ ಅಂದ್ಲು. ನಾನು ಕಾಶಿರಾಜನ್ ಮಾತಾಡ್ತಾ ಇದ್ದೀನಿ. ಅಯ್ಯ ಸರ್ ಹೇಳಿ ಅಂದ್ಲು. ಆಕಾಂಕ್ಷ ಈಗ ಗರ್ಭಿಣಿಯಾಗಿದ್ದಾಳಾ? ಅಯ್ಯೋ ಈ ಮನುಷ್ಯನಿಗೆ ತಿಳಿದು ಹೋಯ್ತಾ, ಇವನಿಗೇನಾದರೂ ತಿಳಿದ್ರೆ ಆಕಾಂಕ್ಷಳ ಜೀವನವನ್ನೇ ಹಾಳು ಮಾಡಿಬಿಡ್ತಾನೆ ಅಂತ ಯೋಚಿಸ್ತಾ ಇರಲು, ಏಯ್ ಕೇಳ್ತಾ ಇದ್ದೀನಿ ತಾನೇ, ಉತ್ತರ ನೀಡದೆ ಏನು ಮಾಡ್ತಿದೀಯಾ ಅಂದ. ನೀವು ಕೇಳ್ತಾ ಇರೋದು ನಿಜಾನಾ ಅಂತ ಯೋಚಿಸ್ತಾ ಇದ್ದೀನಿ ಸರ್, ನನ್ನ ಹತ್ರ ಅವಳು ಹಾಗೇನು ಹೇಳಲೇ ಇಲ್ವಲ್ಲ ಸರ್ ಅಂದ್ಲು. ಒಂದು ಮಗು ಹೆತ್ತ ಹೆಂಗಸಿಗೆ ತಿಳಿಯಲ್ವಾ ಜೊತೆಯಲ್ಲೇ ಇರುವ ಅವಳ ಹೊಟ್ಟೆ ಯಾತಕ್ಕೆ ದೊಡ್ಡದಾಗಿದೆ ಅಂತ? ಅದು ಕೂಡ ತಿಳಿದಷ್ಟು ನೀನೇನು ಮೂರ್ಖಲಾ ಅಂದ. ಈ ಮನುಷ್ಯ ಹೇಗೆಲ್ಲ ಗಮನಿಸ್ತಿದ್ದಾನೆ. ಅಯ್ಯೋ ಆಕಾಂಕ್ಷ ಅಮ್ಮನಿಗೆ ಜಾಗರೂಕರಾಗಿರಲು ಹೇಳಬೇಕು ಅಂದ್ಕೊಂಡು ಚಿಂತಾಮಣಿ ಯೋಚಿಸ್ತಾ ಇದ್ಲು. ಸರ್ ಆ ಹುಡುಗಿ ಜೊತೆ ನಾನು ಅಷ್ಟಾಗಿ ಮಾತನಾಡಲ್ಲ ಸರ್. ಈಗಾಗಲೇ ನಿಮ್ಮ ಅಮ್ಮನಿಗೆ ಏನಾಯಿತು ಅಂತ ನಿಮಗೆ ಗೊತ್ತಲ್ವಾ ಚಿಂತಾಮಣಿ. ನನಗೆ ವಿರುದ್ಧವಾಗಿ ಅಲ್ಲಿ ಏನಾದರೂ ನಡೆದು ಅದನ್ನು ನೀನು ನನಗೆ ವಿಷಯ ತಿಳಿಸ್ದೇ ಇದ್ದರೆ ನಿನ್ನ ಅಮ್ಮನನ್ನು ಹಾಸಿಗೆಯಲ್ಲಿ ವರ್ಷಗಟ್ಟಲೆ ಮಲಗಿಸಿರುವ ಹಾಗೆ ನಿನ್ನನ್ನು ಕೂಡ ನಿನ್ನ ಕುಟುಂಬವನ್ನು ಹಾಗೆ ಮಾಡಿಬಿಡ್ತೀನಿ, ಎಚ್ಚರ ಅಂದ ಕಾಶಿರಾಜನ್. ಆ ಹುಡುಗಿ ಮನೆಗೆ ಬಂದ ತಕ್ಷಣ ಕೇಳಿ ತಿಳ್ಕೊಂಡು ನಿಮಗೆ ಸುದ್ದಿ ತಿಳಿಸ್ತೀನಿ ಸರ್ ಅಂದವಳು ಕರೆಯನ್ನು ಕಟ್ ಮಾಡಿದ್ಲು. ಚಿಂತಾಮಣಿ ತಾನು ಪೂಜಿಸುವ ದೇವರಾದ ತನ್ನ ಮನೆ ದೇವ ಮಹಾದೇವನಲ್ಲಿ ಪ್ರಾರ್ಥಿಸ್ಕೊಂಡ್ರು. ಮಹಾದೇವ, ರಮಣ್ ಯಾವಾಗಲೂ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಬಾಳಬೇಕು, ಯಾರ ಕಣ್ಣು ಆ ಮಗುವಿನ ಮೇಲೆ ಬೀಳಬಾರ್ದು, ಇವನಿಂದ ನಮ್ಮನ್ನು ಕಾಪಾಡು ಅಂತ ಮನಸ್ಸಿನಿಂದನೇ ಬೇಡ್ಕೊಂಡ್ರು. ರಮಣ್ ಮತ್ತು ಆಕಾಂಕ್ಷ ಹೊಸದಾಗಿ ಬಂದ ಕಾರ್ ಏರಿದ ನಂತರ ಅವನು ಮನೆಯತ್ತ ಕಾರ್ನ ಚಲಾಯಿಸ್ದ. ಇಬ್ಬರೂ ಒಂದು ಕ್ಷಣನೂ ಮಾತನಾಡ್ಕೊಳ್ಳಿಲ್ಲ. ಅವಳಲ್ಲಿ ಭಯ ಹೆಚ್ಚಾಯಿತು. ಭಯ ಮನಸ್ಸನ್ನು ಒತ್ತಡಕ್ಕೆ ಸಿಲುಕಿಸ್ತು. ಅದೇ ಸಮಯದಲ್ಲಿ ಚಾರುಮತಿ ಹೌಸ್ ಓನರ್ ನೋಡಲು ಹೋದಾಗ ಲಿಫ್ಟ್ ಕೆಲಸ ಮಾಡದೆ ಕೆಟ್ಟು ಹೋಗಿದ್ದ ಕಾರಣ ಅವಳು ಕೆಲವು ಮೆಟ್ಟುಗಳನ್ನು ಹತ್ತಿ ಅವ್ರ ಮನೆಗೆ ಹೋಗಿದ್ರಿಂದ ಅವಳ ಕಿಬ್ಬೊಟ್ಟೆಯಲ್ಲಿ ಸ್ವಲ್ಪ ನೋವು ಚುರುಕಂತ ಕಾಣಿಸ್ಕೊಳ್ತು. ಹೊಟ್ಟೆ ಮೇಲೆ ಕೈ ಇಟ್ಕೊಂಡ ಆಕಾಂಕ್ಷ ಅವಳು ಬರೋದನ್ನು ಕಂಡವನು ಕಾರ್ನ ವೇಗವನ್ನು ನಿಧಾನಗೊಳಿಸ್ದ. ಮನೆಗೆ ಬಂದ ತಕ್ಷಣ ಕಾರ್ ನಿಲ್ಲಿಸಿ ತನ್ನ ಫೋನ್ ತಗೊಂಡು ಯಾರಿಗೋ ಕರೆ ಮಾಡಿ ತೇಣಿಗೆ ಹೋಗುವಂತೆ ಆಜ್ಞಾಪಿಸ್ದ. ಅವನ ಮಾತುಗಳು ಅವಳ ಕಿವಿಗೆ ಬಿದ್ದ ತಕ್ಷಣ ಅವಳಿಗೆ ಎದೆ ದಸಕ್ಕಂತು. ಕಿಬ್ಬೊಟ್ಟೆ ನೋವಿನಿಂದ ಮೆಲ್ಲನೆ ಕೋಣೆಗೆ ನಡೆದು ಬಂದವಳು ಮೊದಲು ವಿಜಯ್ಗೆ ಚಾರುಮತಿ ವಿಳಾಸವನ್ನು ಕಳುಹಿಸಿ, ಅಣ್ಣ ಸ್ವಲ್ಪ ವಿಚಾರಿಸಿ ನೋಡಿ ಅಂತ ಹೇಳಿ ಹಾಗೇನೆ ಹಾಸಿಗೆ ಮೇಲೆ ಬಂದು ಮಲ್ಕೊಂಡ್ಳು. ಅವಳಲ್ಲಿ ಭಯ ಆವರಿಸಿತ್ತು. ಮಗುವಿಗೆ ಏನಾದರೂ ಆಗ್ಬಿಡುತ್ತಾ ಅಂತ. ಇನ್ನು ಮುಂದೆ ಹೀಗೆ ಮೆಟ್ಟಿಲುಗಳನ್ನು ಹತ್ತಿ ಇಳಿಬಾರ್ದು ಅಂದ್ಕೊಳ್ತಾ ಮಲಗಿದವಳಿಗೆ ಭಯ ಬರಲು, ದೇವ್ರೆ ನನ್ನ ಮಗುವಿಗೆ ಏನೂ ಆಗಬಾರ್ದು ಅಂತ ಬೇಡ್ಕೊಳ್ತಾ ಮಲಗಿದ್ಲು. ಅವನ ಕಾಲ್ಸೋದು ಕೇಳಿದ ತಕ್ಷಣ ಮಂಚದ ತುದಿಯಲ್ಲಿ ಕಣ್ಮುಚ್ಚಿ ಮಲ್ಕೊಂಡ್ಳು ಆಕಾಂಕ್ಷ. ಮೇಲೆ ಬಂದವನು ಆಯಾಸದಿಂದ ಮಲಗಿದವಳನ್ನು ನೋಡ್ದ. ಪಾಪ ಅನಿಸಿ ಇವಳು ಹೊರಗೆ ಎಲ್ಲಾದರೂ ಹೋಗಿ ಬಂದರೆ ಸ್ನಾನ ಮಾಡಿ ಬಂದು ಮಲ್ಕೋತಿದ್ದವಳು, ಹಾಗೆ ಮಲ್ಗ್ತಿರ್ಲಿಲ್ವಲ್ಲ, ಇವತ್ತು ಇವಳಿಗೆ ಏನಾಯಿತು ಅಂತ ಆಲೋಚಿಸ್ತಾನೆ ಟವಲ್ ತಗೊಂಡು ಸ್ನಾನದ ಕೋಣೆಗೆ ಹೋದ ರಮಣ್. ಹೀಗೆ ಸ್ವಲ್ಪ ಸಮಯದ ನಂತರ ಆಕಾಂಕ್ಷೆಗೆ ವಾಂತಿ ಬರುವಂತಾಯಿತು. ಎದ್ದು ನೋಡಿದಾಗ ಅವನು ಅಲ್ಲೇ ಇದ್ದಿದ್ದರಿಂದ ಮೆಲ್ಲನೆ ನಡೆದು ಪಕ್ಕದ ಕೋಣೆಯಲ್ಲಿರುವ ಶೌಚಾಲಯಕ್ಕೆ ಹೋಗಿ ವಾಂತಿ ಮಾಡ್ತಿದ್ಲು. ರಮಣ್ ಸ್ನಾನ ಮುಗಿಸಿ ಹೊರಬಂದು ಅವಳು ಅಲ್ಲಿ ಇಲ್ಲದೇ ಇರೋದನ್ನು ಕಂಡು ಇವಳೀಗ ಎಲ್ಲಿ ಹೋದ್ಲು ಅಂತ ಆಲೋಚಿಸ್ತಾ ಹೊರಗೆ ಬಂದ. ವಾಂತಿ ಅನ್ನೋದು ತಡೆಯಲಾಗದೆ ಬಂದು ಸ್ನಾನದ ಕೋಣೆಯ ಬಾಗಿಲನ್ನು ತಟ್ಟದೆ ಇಷ್ಟೊಂದು ದೂರ ಬಂದಿದ್ದಾಳ ಅಂತ ಆಲೋಚಿಸಿದವನಿಗೆ ತಾನು ಅವಳನ್ನು ದೂರ ಇಡ್ತಿದ್ರೋದ್ರಿಂದ ಅವಳು ತನ್ನನ್ನು ತಡೀತಾ ಇದ್ದಾಳೆ
ಅಂತ ಅವನ ಮನಸ್ಸಿಗೆ ನೋವಾಯಿತು. ಚಿಂತಾಮಣಿಗೆ ಕರೆ ಮಾಡಿ ಹಣ್ಣಿನ ರಸ ತರಲು ಹೇಳಿ ಅವಳ ಬರುವಿಕೆಗಾಗಿ ಅಲ್ಲೇ ಕಾಯ್ತಾ ಇದ್ದ. ವಾಂತಿ ಮಾಡಿ ಮುಗಿಸಿ ನಂತರ ಶೌಚಾಲಯಕ್ಕೆ ಹೋದವಳಿಗೆ 2 ಹನಿ ರಕ್ತ ಕಾಣಿಸ್ಕೊಂಡ ತಕ್ಷಣ ಎದೆ ಬೆಚ್ಚಿ ಬಿದ್ದಂತಾಯಿತು. ಅಯ್ಯೋ, ಬ್ಲೀಡಿಂಗ್ ಆಗ್ತಿದೆಯಲ್ಲ. ಗರ್ಭಿಣಿಯಾಗಿದ್ದಾಗ ರಕ್ತಸ್ರಾವ ಮೊದಲ 2 ತಿಂಗಳಲ್ಲಿ ಬಂದರೆ ಪರವಾಗಿಲ್ಲ, ಆದರೆ ಈಗ ಬರ್ತಿದೆಯಲ್ಲ. ಒಬ್ಬ ವೈದ್ಯೆಯಾಗಿ ಬೆನ್ನೇನಾದರೂ ನೋಯ್ತಿದೆಯಾ ಅಂತ ನೋಡಿದರೆ ಅಷ್ಟಾಗಿ ಬೆನ್ನು ನೋವಿಲ್ಲ. ಸ್ವಲ್ಪ ನೆಮ್ಮದಿ ಆಯಿತು ಅವಳಿಗೆ. ಈ ಕತೆ ಮುಂದುವರಿಯೋದು. ಆಕಾಂಕ್ಷ ಮಗುಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಈ ಕತೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದ.